ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸಿಂಗಲ್ ಬಿನ್ಗೆ ಉಪಯೋಗಿಸ್ಕೊಂಡು ವರಮಹಾಲಕ್ಷ್ಮಿ ದೇವಿಗೆ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ವ್ಯೂವರ್ಸ್ ಒಬ್ರು ಕೇಳಿದ್ರು, ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಂಡಿದ್ದೀನಿ. 10x10 ಇದೆ ಈ ಪೀಠ, 10ಕ್ಕೆ 10 ಇದೆ ಈ ಪೀಠ. 10 ಉದ್ದ 10 ಅಗಲ ಇದೆ. ಅದ್ರ ಮೇಲೆ ಒಂದು ಹಿತ್ತಾಳೆ ಪೀಠನ ಇಟ್ಕೊಳ್ತಾ ಇದ್ದೀನಿ. ಹಿತ್ತಾಳೆ ಪೀಠ ಇಲ್ಲ ಅಂದರೆ ನೀವು ಅಲೆಂತಿಗೆ ಸರಿ ಹೊಂದುವಂತಹ ಮರದ ಪೀಠ ಇದ್ರೂ ಸಹ ಮರದ ಪೀಠನ ಇಟ್ಕೋಬಹುದು. ಅದ್ರ ಮೇಲೆ ನಾನಿಲ್ಲಿ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ನಾನಿಲ್ಲಿ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆಗೆ ಆಲ್ರೆಡಿ ನಾನು ಕಟ್ಟಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನೀವಿಲ್ಲಿ ಸೀರೆಯ ಬ್ಲೌಸ್ ಪೀಸ್ ಆದರೂ ತೊಗೋಬೋದು ಅಥವಾ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಆದರೂ ತೊಗೋಬಹುದು. ನಿಮ್ಮ ಮನೇಲಿ ಬ್ಲೌಸ್ ಪೀಸ್ ಕಟ್ ಮಾಡುವ ಪದ್ಧತಿ ಇಲ್ಲ ಅಂದರೆ ಸೀರೆಗೆ ಮ್ಯಾಚ್ ಆಗುವಂಥ ಒಂದು ಬ್ಲೌಸ್ ಪೀಸನ್ನು ತೊಗೊಂಡು ದೇವಿಯ ಕೈಗಳಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಕೊಂಡು ದೇವಿಯ ಕೈಗೆ ಬಾರ್ಡರ್ ಏನು ಬರುತ್ತೆ ಆ ಬಾರ್ಡರ್ನ ಕೈಗೆ ಸುತ್ತಬಿಟ್ಟು ಬ್ಯಾಕ್ ಸೈಡ್ಗೆ ನಾನಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಎರಡೂ ಕೈಗಳಿಗೂ ಸಹ ಇದೇ ರೀತಿಯಲ್ಲಿ ನಾವು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಕೈಗೂ ಸಹ ಬ್ಲೌಸ್ ಪೀಸನ್ನು ಈ ರೀತಿ ಬಾರ್ಡರ್ ಹೈಲೈಟೆಡ್ ಆಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಸುತ್ತಬಿಟ್ಟು ಬ್ಯಾಕ್ ಸೈಡ್ಗೆ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೋಬಹುದು. ಈಗ ಎರಡೂ ಕೈಗಳನ್ನ ತೊಗೊಂಡೋಗಿ ನಾನು ಮುಂದ್ಗಡೆಯಿಂದ ತೊಗೊಂಡೋಗಿ ಹಿಂದ್ಗಡೆಯಿಂದ ಕಡ್ಡಿ ಮೇಲ್ಗಡೆಯಿಂದ ಕೈಗಳನ್ನ ಮುಂದ್ಗಡೆ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಲೌಸ್ ಪೀಸನ್ನು ಮುಂದ್ಗಡೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಬ್ಲೌಸ್ ಪೀಸನ್ನು ಕಳಶದ ಬಿಂದಿಗೆ ಸ್ಪ್ರೆಡ್ ಮಾಡಿಕೊಂಡು ನಾನಲ್ಲಿ ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಪಿನ್ನನ್ನು ಸೇರಿಸ್ಕೊಳ್ಳಿ. ಹಾಗೆ ಕೈಗಳು ಏನಾದರೂ ಜಾರ್ತಾ ಇದೆ ಅಂದರೆ ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ಒಂದು ಪಿನ್ನನ್ನು ಸೇರಿಸ್ಕೊಂಡು ನೀವು ಅಲ್ಲಿ ಕೈ ನೀಟಾಗಿ ನಿಲ್ಲೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಎರಡೂ ಕಡೆ ಕೈಗಳು ಸಹ ನೀವು ಇದೇ ರೀತಿಯಾಗಿ ನೀಟಾಗಿ ಸ್ಟಿಫಾಗಿ ಕೂರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಆದರೂ ಕೆಲವೊಮ್ಮೆ ಕೈಗಳು ಜಾರ್ತಾ ಇರುತ್ತೆ. ಆ ರೀತಿ ಜಾರಬಾರ್ದು ಅಂದರೆ ಈ ರೀತಿ ಒಂದು ನೂಲಿನ ದಾರನ ತಗೊಂಡು ಎರಡು ಕೈಗಳು ಮತ್ತು ಕಳಶದ ಬಿಂದಿಗೆನ ಸೇರಿಸ್ಬಿಟ್ಟು ಬ್ಯಾಕ್ ಸೈಡ್ಗೆ ದಾರದಿಂದ ನಾವಲ್ಲಿ ಕಟ್ಕೋಬೇಕಾಗುತ್ತೆ. ಗ್ರಿಪ್ಪಾಗಿ ಟೈಟಾಗಿ ಕಟ್ಕೊಂಡು ನಂತರ ನಾವಲ್ಲಿ ದಾರನ ಬ್ಲೌಸ್ ಪೀಸ್ ಏನು ಹಾಕಿರ್ತೀವಿ ಆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕು. ಈಗ ಸೀರೆನ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೀರೆಯನ್ನು ಪೂರ್ತಿಯಾಗಿ ಹರಡ್ಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. 3 ಬೆರಳು ಅಗಲ ಅಥವಾ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬನ್ನಿ. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಒಂದ್ಸಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಬಾರ್ಡರ್ಗಳಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ನಿಮ್ಗೆ ಒಂದೇ ಸಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗಿಲ್ಲ ಅಂದರೆ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ಕ್ಲಿಪ್ಗಳನ್ನ ಸೇರಿಸ್ಕೊಂಡು ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾವು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ನಾನು ಈ ಅಲಂಕಾರನ ಆಲ್ರೆಡಿ 2 ಇಯರ್ಸ್ ಬ್ಯಾಕೆ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ಒಬ್ಬರು ಕೇಳಿದ್ರು ನನಗೆ ಸಿಂಗಲ್ ಬಿಂದಿಗೆನಲ್ಲಿ ಬೇಕು, ಯಾವುದೇ ಡಬ್ಬ ಹಿಡ್ದಿರಾ ಅಲಂಕಾರನ ಮಾಡಿ ತೋರಿಸಿ ಅಂತ ಹೇಳಿ. ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಸೆರಗನ ಪ್ಲೀಟ್ಸ್ ಮಾಡ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಸೆರಗನ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಮಾರ ಆಗುವಷ್ಟು ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. 2 ಬಾರ್ಡರ್ಗಳನ್ನು ಸಮವಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಮಧ್ಯದಲ್ಲಿರುವಂತಹ ಕ್ಲಿಪ್ಪನ್ನು ರಿಮೂವ್ ಮಾಡಿ ಅಲ್ಲೊಂದು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ಲೀಟ್ಸ್ ಮಾಡಬೇಕಾದ್ರೆ ಮೊದಲೇ ಬಟ್ಟೆ ಪಿನ್ನನ್ನು ಹಾಕಿದರೆ ಅಲ್ಲಿ ಪಿನ್ನನ್ನು ಹಾಕೋದೇನೋ ಬೇಡ. ಈಗ ದಾರನ ತಗೊಂಡು ಪ್ಲೀಟ್ಸ್ನ ತುದಿ ಏನು ಬರುತ್ತೆ ಅದು ನಾವೇನು ಪೀಠ ಇಟ್ಟಿರ್ತೀವಿ ಪೀಠದ ಕಂಬಕ್ಕೆ ನೀಟಾಗಿ ಗ್ರಿಪ್ಪಾಗಿ ಕಟ್ಕೋಬೇಕಾಗುತ್ತೆ. ನಾನು ಸೊಂಟದ ಶೇಪ್ಗೋಸ್ಕರ ಆ ಪೀಠನ ಇಟ್ಕೊಂಡಿದ್ದೀನಿ. ಆ ಪೀಠ ಗ್ರಿಪ್ಪಾಗಿ ನಿಲ್ಲುತ್ತೆ ಟೈಟಾಗಿ. ಅದಕ್ಕೋಸ್ಕರ ನಾನಿಲ್ಲಿ ಹಿತ್ತಾಳೆ ಪೀಠನ ಇಟ್ಕೊಂಡಿದ್ದೀನಿ. ಅಲ್ಲಿ ಗ್ರಿಪ್ಪಾಗಿ ನಿಲ್ಲುವಂಥ ವುಡನ್ ಪೀಠ ಆದರೂ ಇಟ್ಕೋಬಹುದು. ಇಟ್ಕೊಂಡು ನೀಟಾಗಿ ದಾರದಿಂದ ಕಟ್ಟಿ ಸೆಕ್ಯೂರ್ ಮಾಡಿಕೊಂಡ್ರೆ ಈ ರೀತಿ ಪ್ಲೀಟ್ಸನ್ನು ನಾವು ಪೀಠಕ್ಕೆ ಕಟ್ಕೋಬಹುದು. ಕಟ್ಕೊಂಡ ನಂತರ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸನ್ನು ನಾವಲ್ಲಿ ಪೀಠದ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಪ್ಲೀಟ್ಸ್ಗಳನ್ನ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸ್ಗಳನ್ನ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಪೀಠ ಏನು ಇಟ್ಟಿರ್ತೀವಿ ಆ ಪೀಠದ ಸುತ್ತಲೂ ಸಹ ಪ್ಲೀಟ್ಸ್ ಅನ್ನೋದು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ನಾನು ಮಾಡ್ಕೊಂಡಿದ್ದೀನಲ್ಲ ಈ ರೀತಿ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಕಾಲಿಗೆ ದಾರನ ಕಟ್ಕೊಂಡು ದೇವಿ ಗೆಜ್ಜೆ ಕಟ್ತೀವಲ್ಲ ಅಲ್ಲಿನೂ ಸಹ ದಾರನ ಕಟ್ಬಿಟ್ಟು ದೇವಿಯ ತೊಡೆ ಭಾಗಕ್ಕೆ ದಾರ ಕಟ್ಕೊಂಡು ಅವೆರಡನ್ನೂ ಸೇರಿಸಿ ಎಲ್ ಶೇಪಲ್ಲಿ ನಾನಿಲ್ಲಿ ದೇವಿಯ ಕಾಲನ್ನು ಕಟ್ಕೊಳ್ತಾ ಇದ್ದೀನಿ. ಅಂದರೆ ತ್ರಿಭುಜ ರೀತಿಯಲ್ಲಿ ಬರಬೇಕು, ಆ ರೀತಿ ಕಟ್ಕೋಬೇಕು. ಒಂದು ಕಾಲನ್ನು ಮಾತ್ರ ನಾವು ಆ ರೀತಿಯಾಗಿ ಕಟ್ಕೋಬೇಕಾಗತ್ತೆ. ನಾನಿಲ್ಲಿ ಎಡಗಾಲನ ಕಟ್ಕೊಂಡಿದ್ದೀನಿ. ನೀವು ಯಾವ ಕಾಲು ಈ ರೀತಿ ಮಂಡಿ ಉರ್ಕೊಂಡು ಕುಳಿತಿರೋ ರೀತಿ ಮಾಡ್ತೀರಾ ಆ ಕಾಲನ್ನು ನೀವು ದಾರದಿಂದ ಕಟ್ಕೋಬೇಕಾಗುತ್ತೆ. ಇನ್ನೊಂದು ಕಾಲು ಕಟ್ಟೋದೇನು ಬೇಡ, ಹಾಗೆ ಇಟ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾನಿಲ್ಲಿ ದೇವಿಯ ಕಾಲ್ಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸೀರೆಯಿಂದ ಕಟ್ ಮಾಡಿರೋ ಬ್ಲೌಸ್ ಪೀಸ್ ಆದರೂ ತೊಗೋಬೋದು ಅಥವಾ ಎಕ್ಸ್ಟ್ರಾ ಬ್ಲೌಸ್ ಪೀಸು ಸೀರೆಗೆ ಹೊಂದುವಂಥ ಬ್ಲೌಸ್ ಪೀಸನ್ನು ತೊಗೋಬಹುದು. ಬ್ಲೌಸ್ ಪೀಸಿನ ಕಾರ್ನರ್ ಏನು ಬರುತ್ತೆ ತುದಿ ಏನು ಬರುತ್ತೆ ಆ ತುದಿಗೆ ದೇವಿಯ ಕಾಲನ್ನು ಇಟ್ಟು ಸುತ್ತಬಿಟ್ಟು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಕಾಲಿನ ಮೇಲೆ ಸ್ವಲ್ಪನೂ ರಿಂಕಲ್ಸ್ ಬರದೆ ಇರೋ ರೀತಿಯಲ್ಲಿ ಮಾಡಿಕೊಂಡು ಬ್ಲೌಸ್ ಪೀಸಿನ ಬಾರ್ಡರ್ ಅನ್ನೋದು ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನೀವು ಸಪ್ರೇಟ್ ಬ್ಲೌಸ್ ಪೀಸನ್ನು ತೊಗೊಂಡ್ರೆ ಬ್ಲೌಸ್ ಪೀಸನ್ನು ಕವರ್ ಮಾಡಿಬಿಟ್ಟು ಗೋಲ್ಡನ್ ಕಲರ್ ಲೇಸು ಅಥವಾ ಸೀರೆನಲ್ಲಿ ಗೋಲ್ಡನ್ ಜರಿ ಇದ್ದರೆ ನೀವು ಗೋಲ್ಡನ್ ಜರಿಯನ್ನು ತೊಗೊಳ್ಳಿ ಅಥವಾ ಸಿಲ್ವರ್ ಜರಿ ಇದ್ದರೆ ಸಿಲ್ವರ್ ಜರಿ ಇರುವಂತಹ ಲೇಸನ್ನು ತೊಗೊಂಡು ದೇವಿಯ ಕಾಲುಗಳಿಗೆ ಸುತ್ತಬಿಟ್ಟು ಅಲ್ಲಿ ಒಂದು ಶೇಪನ್ನು ನೀವು ಕೊಟ್ಕೋಬಹುದು. ನಾನಿಲ್ಲಿ ಸಪ್ರೇಟ್ ಬ್ಲೌಸ್ ಪೀಸನ್ನು ತೊಗೊಂಡು ನೀಟಾಗಿ ದೇವಿಯ ಕಾಲ್ಗೆ ಸುತ್ತಬಿಟ್ಟು ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ದೇವಿಯ ಕಾಲ್ಗೆ ನೀಟಾಗಿ ಸುತ್ತಿ ಕವರ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಕಾಲನ್ನು ಆಪೋಸಿಟ್
ಬ್ಲೌಸ್ ಪೀಸ್ ಏನು ಬರುತ್ತೆ, ಬ್ಲೌಸ್ ಪೀಸಿನ ತುದಿ ಆಪೋಸಿಟ್ ತುದಿ ಏನು ಬರುತ್ತೆ, ಆ ತುದಿ ಒಳಗಡೆ ದೇವಿಯ ಕಾಲನ್ನು ಇಟ್ಟು ಒಂದು ಸುತ್ತು ಬ್ಲೌಸ್ ಪೀಸನ್ನು ತೊಗೊಬಂದು ದೇವಿ ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಟ್ಟೆ ಪಿನ್ನಿಂದ ನಾವು ಸೆಕ್ಯೂರ್ ಮಾಡಿಕೊಂಡು ನಂತರ ಉದ್ದ ಇರುವಂಥ ಬ್ಲೌಸ್ ಪೀಸ್ ತುದಿ ಏನು ಬರುತ್ತೆ, ಬಾರ್ಡರ್ ಇರುವಂಥ ಉದ್ದ ಇರುವ ತುದಿ ಅದನ್ನು ದೇವಿಯ ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡಿಕೊಂಡು ನೀಟಾಗಿ ಸುತ್ತಬಿಟ್ಟು ಬಟ್ಟೆ ಪಿನ್ ಅಥವಾ ಗುಂಪಿನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಸೆಕ್ಯೂರ್ ಮಾಡಿಕೊಂಡು ದೇವಿಯ ಕಾಲಿಗೆ ನೀಟಾಗಿ ಬ್ಲೌಸ್ ಪೀಸು ಕವರ್ ಆಗಿರಬೇಕು, ಸ್ವಲ್ಪನೂ ರಿಂಕಲ್ಸ್ ಬರಬಾರ್ದು, ಆ ರೀತಿಯಲ್ಲಿ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಹಾಗೆ ದೇವಿಯ ತೊಡೆ ಭಾಗಕ್ಕೆ ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ರೆಡಿ ಮಾಡಿಕೊಂಡ್ರೆ 90% ನಾವು ದೇವಿಗೆ ಸೀರೆ ಉಡಿಸ್ದಂಗೆ. ಈಗ ನಾವು ಏನು ಕಾಲ್ಗಳೇನು ಬರುತ್ತೆ, ಒಂದು ಕಾಲನ್ನು ಎಡಗಡೆ ಇಟ್ಕೊಂಡು ಇನ್ನೊಂದು ಕಾಲನ್ನು ಮುಂದ್ಗಡೆ ಬರೋ ರೀತಿಯಲ್ಲಿ ಮಾಡಬೇಕು. ಅಂದರೆ ಕಳಶದ ಹಿಂಭಾಗದಿಂದ ನಾವು ಕಾಲನ್ನು ಮುಂದ್ಗಡೆಗೆ ತೊಗೊಬಂದು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ಕಾಲೊಳಗಡೆ ಇನ್ನೊಂದು ಕಾಲು ಹಾಕ್ಕೊಂಡು ಕುಳ್ತಿರೋ ಮಂಡಿ ಊರ್ಕೊಂಡು ಕುಳ್ತಿರೋ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಈಗ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಸೆರಗನ್ನು ಹಾಕೊಳ್ತಾ ಇದ್ದೀನಿ. ಬಲಗಡೆಯಿಂದ ಸೆರಗನ್ನು ತೊಗೊಂಡೋಗಿ ದೇವಿಯ ಎಡಗಡೆ ಭುಜದ ಮೇಲೆ ಹಾಕ್ಬಿಟ್ಟು ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸನ್ನು ನಾನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಪ್ಲೀಟ್ಸನ್ನು ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾವು ಸೀರೆ ಉಟ್ಟಾಗ ಹೇಗೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಪ್ಲೀಟ್ಸ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ದೇವಿಯ ಸೊಂಟಕ್ಕೆ ಒಂದು ಲೇಸು ಅಥವಾ ಡಾಬನ್ನು ಸೇರಿಸ್ಬಿಟ್ಟು ನಾವಲ್ಲಿ ಒಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ. ದೇವಿಯ ಸೊಂಟಕ್ಕೆ ಡಾಬನ್ನು ಸೇರಿಸಿದ ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಮತ್ತು ಸೈಡಲ್ಲೆಲ್ಲ ಸೀರೆ ಪಾಟನ್ನು ನಾವಲ್ಲಿ ನೀಟಾಗಿ ಸರಿ ಮಾಡ್ಕೋಬೇಕು. ಸೆರಗನ್ನು ನಾವು ದೇವಿಯ ಬಲಗಡೆ ತೊಡೆಯ ಕೆಳಗಡೆಗೆ ಸ್ವಲ್ಪ ಸೇರಿಸ್ಬಿಟ್ಟು ಅಲ್ಲಿ ಒಂದು ಶೇಪನ್ನು ಕೊಟ್ಕೋಬೇಕು. ಹಾಗೆ ಕಾಲೇನಾದರೂ ಜಾರ್ತಾ ಇದೆ ಅಂದರೆ ನೀವು ಅಲ್ಲಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೋದು, ಅಥವಾ ನಾವು ಏನು ಪೀಠ ಇಟ್ಟಿರ್ತೀವಿ ಪೀಠದ ಕಂಬಕ್ಕೆ ದೇವಿಯ ಕಾಲ್ಗಳನ್ನ ಕಟ್ಕೋಬೋದು. ಈಗ ದೇವಿಯ ಕಾಲ್ಗಳಿಗೆ ಗೆಜ್ಜೆಗಳಿದ್ರೆ ಗೆಜ್ಜೆಗಳನ್ನ ಸೇರಿಸ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಏನಾದರೂ ಡೌಟ್ಗಳಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಈಗ ನಾನು ಗೆಜ್ಜೆಗಳನ್ನ ಸೇರಿಸ್ಕೊಂಡಿದ್ದ ನಂತರ ದೇವಿಯ ಕಾಲಿನ ಕೆಳಗಡೆ ಒಂದು ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ದೇವಿಯ ಬಲಗಡೆ ಕಾಲು ಏನು ಬರುತ್ತೆ ಆ ಕಾಲಿನ ಕೆಳಗಡೆಗೆ ಒಂದು ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹೈಟ್ಗೋಸ್ಕರ. ಹಾಗೆ ನಾನಿಲ್ಲಿ ಸ್ಪಾಂಜನ್ನು ತೊಗೊಂಡಿದ್ದೀನಿ. 10 to 15 ರೂಪೀಸ್ ಇರುತ್ತೆ ಈ ರೀತಿ ಸ್ಪಾಂಜು. ಕ್ರಾಫ್ಟ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಆ ರೀತಿ ಸ್ಪಾಂಜ್ ತಂದಿಟ್ಕೊಂಡ್ರೆ ದೇವಿಯ ತೊಡೆ ಭಾಗಕ್ಕೆ ನಾವಲ್ಲಿ ಸೇರಿಸ್ಬಿಟ್ಟು ಅಲ್ಲಿ ಸರಿ ಮಾಡಿಕೊಂಡು ನೀಟಾಗಿ ದೇವಿಯ ಕಾಲು ಗ್ರಿಪ್ಪಾಗಿ ಕೂರೋ ರೀತಿಯಲ್ಲಿ ಮಾಡ್ಕೋಬೇಕು. ನಂತರ ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಮಾವಿನೆಲೆ ವಿಳೆದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡಬಹುದು. ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ. ನಾನು ಇವತ್ತು ವರಮಹಾಲಕ್ಷ್ಮಿ ದೇವಿಗೆ ಸಿಂಗಲ್ ಮಿನ್ಗೆ ಉಪಯೋಗಿಸಿಕೊಂಡು ಡಿಫ್ರೆಂಟ್ ಆಗಿ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ಳಿ, ಅಗಲವಾಗಿರುವಂಥ ಮಣೆ ಇಟ್ಕೊಂಡು ಅದ್ರ ಮೇಲೆ ಒಂದು ಪೀಠನ ಇಟ್ಕೊಳ್ಳಿ. ಪೀಠದ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಂಡು ಅದಕ್ಕೆ ಬ್ಲೌಸ್ ಪೀಸಿಂದ ಕವರ್ ಮಾಡಿಕೊಂಡು ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ನಾನಿಲ್ಲಿ ದಾರನ ತಗೊಂಡು ಕಳಶದ ಬಿಂದಿಗೆ ಮತ್ತೆ ಕೆಳಗಡೆ ಇರುವಂಥ ಪೀಠನ ಸೇರಿಸ್ಬಿಟ್ಟು ಕಟ್ಕೊಳ್ತಾ ಇದ್ದೀನಿ. ಬಿಂದಿಗೆ ಅಲ್ಲಾಡಬಾರ್ದು ಅನ್ನೋ ಕಾರಣಕ್ಕೆ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಟೈಟ್ ಮಾಡಿ ಕಟ್ಕೊಳ್ಳಿ. ನಾನಿಲ್ಲಿ ಒಂದು 3 ದಾರನ ಉಪಯೋಗಿಸ್ಕೊಂಡು ಮೊದಲಿಗೆ ಒಂದು ಸೈಡು ಈ ರೀತಿ ದಾರ ಹಾಕಿ ಸೇರಿಸಿ ಕೆಳಗಡೆ ಇರುವಂಥ ಪೀಠಕ್ಕೆ ಕಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ಸಹ ಅದೇ ರೀತಿ ದಾರನ ಹಾಕಿ ಕಟ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ದಾರನ ತಗೊಂಡು ಮತ್ತಕ್ಕೆ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವು ಸೀರೆನ ಡ್ರೇಪ್ ಮಾಡಬೇಕಾದ್ರೆ ಕಳಶದ ಬಿಂದಿಗೆ ಅಲುಗಾಡಲ್ಲ. ಅದಕ್ಕೋಸ್ಕರ ನೀವಿಲ್ಲಿ ಯಾವ ಸೈಜ್ ಬಿಂದಿಗೆ ಆದರೂ ತೊಗೋಬೋದು. ನಾನಿಲ್ಲಿ 8 ಇಂಚ್ ಹೈಟ್ ಇರುವಂಥ ಬಿಂದಿಗೆನ ತೊಗೊಂಡಿದ್ದೀನಿ. ನಂತರ ಸೀರೆನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸೀರೆನಲ್ಲಿ ಬ್ಲೌಸನ್ನು ಕಟ್ ಮಾಡ್ಕೊಂಡಿಲ್ಲ. ಹಾಗೆ ಸ್ಟಾರ್ಟಿಂಗು ನಾನಲ್ಲಿ ಒಂದು ಕಾಲು ಮಾರ ಆಗುವಷ್ಟು ಸೀರೆನ ಬಿಟ್ಕೊಂಡು ನಂತರ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 10 to 15 ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಜಾಸ್ತಿ ಪ್ಲೀಟ್ಸ್ ಬಂದರೆ ಜಾಸ್ತಿ ಪ್ಲೀಟ್ಸನ್ನು ನೀವು ಇಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡದೇ ಇರೋದ್ರಿಂದ ಬ್ಲೌಸ್ ಪೀಸ್ ಭಾಗನ ಹಾಗೆ ಬಿಟ್ಕೊಂಡು ನಂತರ ಪ್ಲೀಟ್ಸನ್ನು ಕಂಟಿನ್ಯೂ ಮಾಡಿಕೊಂಡು ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆನ ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ನಂತರ 2 ಸೈಡು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಬ್ಲೌಸ್ ಪೀಸ್ ಕಟ್ ಮಾಡ್ತಾರೆ, ಇನ್ನು ಕೆಲವರು ಕಟ್ ಮಾಡಲ್ಲ. ನಿಮ್ಮ ಮನೆ ಪದ್ಧತಿ ಯಾವ ರೀತಿ ಇರುತ್ತೆ ಅದನ್ನು ನೀವು ಇಲ್ಲಿ ಫಾಲೋ ಮಾಡಿ. ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ, ಹಾಗೆ ಪ್ಲೀಟ್ಸನ್ನು ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಂಡಿದ್ದ ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಾನಿಲ್ಲಿ 1 ಮಾರ ಆಗುವಷ್ಟು ಬಿಟ್ಕೊಂಡಿದ್ದೀನಿ. ನಂತರ ಸೆರಗಿಗೆ ನಾನಿಲ್ಲಿ 1 ಕಾಲು ಮಾರ ಆಗುವಷ್ಟು ಬಿಟ್ಕೊಂಡಿದ್ದೀನಿ. ಸೆರಗನ್ನು ನಾನು ಈ ರೀತಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ಬಾರ್ಡರ್ ಎಷ್ಟಾಗಲ ಇದೆ ಅಷ್ಟಾಗಲಕ್ಕೆ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ನಾನಿಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ರಿಂದ 3 ಮೊಳ ಆಗುವಷ್ಟು ಸೆರಗನ್ನು ನಾವಿಲ್ಲಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು 2.5 ಮೊಳ ಆಗುವಷ್ಟು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗ ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆಯನ್ನು ಉಡಿಸೋದು ಅಂತ ನೋಡೋಣ. ಸ್ಟಾರ್ಟಿಂಗು 1 ಮಾರ್ ಬಿಟ್ಕೊಂಡಿದ್ದೀನಿ. ಮಧ್ಯದಲ್ಲಿರುವಂತಹ ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಸೆರಗಿಗೆ ನಾನಿಲ್ಲಿ 2.5 ಮೊಳ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನೀಗ ಸೀರೆಯನ್ನು ತೊಗೊಂಡೋಗಿ ಸೆರಗನ್ನು ಕಳಶದ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಬಲಭಾಗಕ್ಕೆ ಸೆರಗನ್ನು ಇಟ್ಕೊಳ್ಳಿ. ನಂತರ ಸೆರಗ್ ಪಾರ್ಟ್ ಅನ್ನೋದು ಮುಂದ್ಗಡೆಗೆ ಬರಬೇಕು. ನಾವೇನು 1 ಮಾರ್ಕ್ ಬಿಟ್ಕೊಂಡಿರ್ತೀವಿ ಅದನ್ನ ಕಳಶದ ಸೈಡ್ಗೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು 2 ಸೈಡಿನ ಬಾರ್ಡರ್ನ ಸಮವಾಗಿ ಇಟ್ಕೊಂಡು ದೇವಿಯ ಸೊಂಟಕ್ಕೆ ನಾವಿಲ್ಲಿ ಕಟ್ಕೋಬೇಕಾಗುತ್ತೆ. ಈ ರೀತಿ ಕಟ್ಕೊಂಡಾಗ ಕಳಶದ ಬಿಂದಿಗೆ ಜಾರಬಾರ್ದು ಅನ್ನೋ ಕಾರಣಕ್ಕೆ ನಾನು ಪೀಠಕ್ಕೆ ದಾರನ ಕಳಶದ ಬಿಂದಿಗೆ ಮತ್ತು ಪೀಠನ ಸೇರಿಸಿ ದಾರನ ಕಟ್ಕೊಂಡಿರೋವಂಥದ್ದು. ಮಧ್ಯಭಾಗಕ್ಕೆ ನಾವೇನು ಪ್ಲೀಟ್ಸನ್ನು ಕಟ್ಕೊಂಡಿರ್ತೀವಿ ಅಲ್ಲಿ ದಾರದಿಂದ ನಾವಲ್ಲಿ ಟೈಟಾಗಿ ಕಟ್ಕೊಂಡು ನಂತರ ದೇವಿಯ ಸೊಂಟಕ್ಕೆ ನಾವಿಲ್ಲಿ ಪ್ಲೀಟ್ಸನ್ನು ಕಟ್ಕೋಬೇಕಾಗುತ್ತೆ. ಅಂದರೆ ಪೀಠದಿಂದ
ಮೇಲ್ಗಡೆ ಹಾಗೆ ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ನಾವಿಲ್ಲಿ ಟೈಟಾಗಿ ಕಟ್ಕೋಬೇಕಾಗುತ್ತೆ. ನಾವು ದಾರ ಕಟ್ಟಿರೋದ್ರಿಂದ ಅಲ್ಲಿ ಬಿಂದಿಗೆನೂ ಸಹ ಜಾರಲ್ಲ, ಹಾಗೆ ನಾವು ಏನು ಪ್ಲೀಟ್ಸನ್ನು ಕಟ್ಟಿರ್ತೀವಿ ಅಲ್ಲಿ ಸ್ಟಿಪ್ ಆಗಿ ಕೂರುತ್ತೆ. ಒಂದೆರಡು ರೌಂಡು ದಾರನ ತೊಗೊಂಬಂದು ನೀಟಾಗಿ ನಾನಲ್ಲಿ ಟೈಟಾಗಿ ಕಟ್ಕೊಂಡಿದ್ದೀನಿ. ನಂತರ ಅದೇನು ಕ್ಲಿಪ್ ಹಾಕೊಂಡಿದ್ದೆ ಮಧ್ಯಭಾಗಕ್ಕೆ ಆ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಅಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡು ಸೈಡಿನ ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ನಾನಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ. ಸೆರಗನದು ಫ್ರಂಟ್ ಭಾಗಕ್ಕೆ ಬಂದಿದೆ. ನಾವೇನು ಒಂದು ಮಾರ್ ಬಿಟ್ಕೊಂಡಿರ್ತೀವಿ ಅದು ಬ್ಯಾಕ್ ಸೈಡ್ಗೆ ಬಂದಿದೆ. ಈ ರೀತಿ ಮಾಡ್ಕೋಬೇಕು. ನಂತರ ಇವಾಗ ದೇವಿಗೆ ಕಾಲ್ಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ದೇವಿಯ ಎರಡು ಕಾಲ್ಗಳಿಗೆ ಸೇರಿಸ್ಬಿಟ್ಟು ಇಲ್ಲಿ ದಾರನ ಕಟ್ಕೊಂಡಿದ್ದೀನಿ. ನಂತರ ದೇವಿಯ ಕಾಲ್ಗಳನ್ನ ಈ ರೀತಿ ಇಟ್ಕೋಬೇಕಾಗುತ್ತೆ. ನೀವು ಬೇಕು ಅಂದರೆ ನಾವೇನು ಪೀಠ ಇಟ್ಟಿರ್ತೀವಿ ಪೀಠದ ಕಾಲ್ಗಳಿಗೆ ದೇವಿಯ ಕಾಲ್ಗಳನ್ನ ಕಟ್ಕೋಬೋದು. ನೀಟಾಗಿ ಟೈಟಾಗಿ ಕಟ್ಕೊಂಡ್ರೆ ಅಲ್ಲಿ ಸ್ಟಿಫ್ ಆಗಿ ಕೂರುತ್ತೆ. ನಾವಿಲ್ಲಿ ಒಂದು ಮಾರಾಗೋಷ್ಟು ಸೀರೆನ ಏನು ಬಿಟ್ಕೊಂಡಿರ್ತೀವಿ ಆ ಸೀರೆಯ ತುದಿ ಏನು ಬರುತ್ತೆ ಆ ತುದಿಯನ್ನು ದೇವಿಯ ಕಾಲ್ಗಳಿಗೆ ಸುತ್ಕೋಬೇಕಾಗುತ್ತೆ. ಸುತ್ತಕೊಂಡು ಬಾರ್ಡರ್ ಅನ್ನೋದು ದೇವಿಗೆ ನಾವಿಲ್ಲಿ ಗೆಜ್ಜೆ ಕಟ್ತೀವಿ ಅಲ್ಲಿ ಹೈಲೈಟೆಡ್ ಆಗಿ ಮಾಡಿಕೊಂಡು ಬಟ್ಟೆ ಪಿನ್ನು ಅಥವಾ ಗುಂಪಿನನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಗೆಜ್ಜೆ ಕಟ್ಟೋ ಜಾಗದಲ್ಲಿ ಸೀರೆಯ ಬಾರ್ಡರ್ ಏನು ಬರುತ್ತೆ ಅಲ್ಲೂ ಸಹ ಪಿನ್ನನ್ನು ಸೇರಿಸ್ಕೋಬೇಕು. ಹಾಗೆ ದೇವಿಯ ಮಂಡಿ ಕಾಲು ಬರುತ್ತಲ್ಲ ಮಂಡಿ ಕಾಲಿನ ಕೆಳಗಡೆನೂ ಸಹ ನಾವಲ್ಲಿ ಬಟ್ಟೆ ಪಿನ್ ಮತ್ತು ಗುಂಪಿನನ್ನು ಸೇರಿಸ್ಬಿಟ್ಟು ಸೀರೆಯಿಂದ ನೀಟಾಗಿ ದೇವಿಯ ಕಾಲ್ಗಳನ್ನ ಕವರ್ ಮಾಡ್ಕೋಬೇಕು. ತೊಡೆವರೆಗೂ ಸಹ ನೀಟಾಗಿ ನಾವು ದೇವಿಯ ಕಾಲ್ಗಳನ್ನ ಕವರ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನು ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ. ಆ ಬಾರ್ಡರ್ ಏನು ಬರುತ್ತೆ ಬಾರ್ಡರ್ನ ಮಾತ್ರ ಎರಡು ತುದಿಯಲ್ಲಿರುವಂಥ ಬಾರ್ಡರ್ ಏನು ಬರುತ್ತೆ ಆ ಬಾರ್ಡರ್ನ ದೇವಿಯ ಕಾಲ್ಗಳಿಗೆ ಸುತ್ತಬಿಟ್ಟು ನೀಟಾಗಿ ಅಲ್ಲಿ ಕೂರೋ ರೀತಿಯಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ ಬಲಗಾಲಿಗೆ ಸೀರೆಯಿಂದ ಕವರ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಡಗಾಲನ್ನು ಸಹ ಇದೇ ರೀತಿಯಲ್ಲಿ ನಾವು ಕವರ್ ಮಾಡ್ಕೋಬೇಕಾಗತ್ತೆ. ಸೀರೆಯ ತುದಿ ಏನು ಬರುತ್ತೆ ಆ ತುದಿ ಏನು ಬರುತ್ತೆ ಆ ತುದಿಯನ್ನು ದೇವಿಯ ಕಾಲ್ಗೆ ಈ ರೀತಿಯಾಗಿ ಸುತ್ಕೋಬೇಕು. ಒಂದು ರೌಂಡು ಸುತ್ತಕೊಂಡು ಬಾರ್ಡರ್ ಅನ್ನೋದು ದೇವಿ ಕಾಲಿನ ಗೆಜ್ಜೆ ಕಟ್ಟೋ ಜಾಗದಲ್ಲಿ ಹೈಲೈಟೆಡ್ ಆಗಿ ಮಾಡಿಕೊಂಡು ಬಟ್ಟೆ ಪಿನ್ ಅಥವಾ ಗುಂಪಿನನ್ನು ಸೇರಿಸ್ಬಿಟ್ಟು ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ದೇವಿಯ ಮಂಡಿ ಕಾಲು ಹಾಗೆ ತೊಡೆವರೆಗೂ ಸಹ ಇದೇ ರೀತಿಯಾಗಿ ನೀಟಾಗಿ ನಾವಲ್ಲಿ ಸೀರೆಯಿಂದ ಕವರ್ ಮಾಡಿಬಿಟ್ಟು ಪಿನ್ನು ಅಥವಾ ಗುಂಪಿನನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಾನು ನೋಡಿ ಇಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಇಲ್ಲಿ ಗುಂಪಿನಾದರೂ ಸೇರಿಸ್ಕೋಬಹುದು. ದೇವಿಯ ಎರಡು ಕಾಲುಗಳಿಗೂ ಸಹ ಸೀರೆಯಿಂದ ಈ ರೀತಿ ಕವರ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ ದೇವಿಗೆ ಸೆರಗನ್ನ ಸೇರಿಸ್ತಾ ಇದ್ದೀನಿ. ಬಲಗಡೆಯಿಂದ ಸೆರಗನ್ನ ತೊಗೊಂಡೋಗಿ ದೇವಿಯ ಎಡಗಡೆ ಭುಜದ ಮೇಲೆ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನಾವು ನಾರ್ಮಲ್ ಆಗಿ ಸೆರಗನ್ನ ಹಾಕೋಬೇಕಾದ್ರೆ ಹೇಗೆ ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ದೇವಿಗೆ ಸೆರಗನ್ನ ಸೇರಿಸ್ತಾ ಇದ್ದೀನಿ. ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟ್ನ ದೇವಿಯ ಬಲಗಡೆ ಕಾಲಿನ ಕೆಳಗಡೆ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಪ್ಲೀಟ್ಸ್ಗಳನ್ನ ನಾವಿಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರಬೇಕು. ಹಾಗೆ ಸೆರಗು ಹೇಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಇಲ್ಲಿ ಸೆರಗನ್ನ ಹಾಕೊಳ್ಳಿ. ನಾನು ಸೆರಗಿನ ತುದಿಯಲ್ಲಿ ಏನು ಬಾರ್ಡರ್ ಬಣ್ಣ ಏನು ಬರುತ್ತೆ ಆ ಬಣ್ಣನ ಇಲ್ಲಿ ಹೈಲೈಟೆಡ್ ಆಗಿ ಮಾಡಿಕೊಂಡು ನಾನಿಲ್ಲಿ ಸೆರಗನ್ನ ಹಾಕೊಳ್ತಾ ಇದ್ದೀನಿ. ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಈ ರೀತಿಯಾಗಿ ನೀಟಾಗಿ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ಲೇಸು ಅಥವಾ ಡಾಬಾನ ಸೇರಿಸ್ಬಿಟ್ಟು ನೀವು ಇಲ್ಲಿ ಒಂದು ಶೇಪನ್ನು ಕೊಟ್ಕೋಬಹುದು. ನೀವಿಲ್ಲಿ ಯಾವ ಹೈಟಿನ ಬಿಂದಿಗೆ ಆದರೂ ಇಟ್ಕೊಳ್ಳಿ. ತುಂಬ ದೊಡ್ಡದಾಗಿರುವಂಥ ಬಿಂದಿಗೆ ಇಟ್ಕೊಂಡ್ರು ಸಹ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ದೇವಿಗೆ ಡಾಬನ್ನು ಸೇರಿಸಿ ಅಲ್ಲಿ ಸೆರಗನ್ನ ನೀಟಾಗಿ ಹಾಕೊಂಡ ನಂತರ ನಾವಿಲ್ಲಿ ಕೆಳಗಡೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾವೇನು ಪ್ಲೀಟ್ಸನ್ನು ಹಾಕೊಂಡಿರ್ತೀವಿ ಅದನ್ನ ಎರಡು ಭಾಗವಾಗಿ ಡಿವೈಡ್ ಮಾಡ್ಕೋಬೇಕು. ಎರಡೂ ಕಾಲಿಗೂ ಸಹ ನಾವೇನು ಪ್ಲೀಟ್ಸ್ ಹಾಕಿರ್ತೀವಿ ಅದನ್ನ ಡಿವೈಡ್ ಮಾಡಬೇಕು. ಮಧ್ಯಭಾಗಕ್ಕೆ ಏನು ಫೋಲ್ಡ್ ಮಾಡ್ಕೊಂಡಿರ್ತೀವಿ ಅದು ಡಿವೈಡ್ ಮಾಡಬೇಕು. ಅಲ್ಲೇನಾದ್ರು ಕ್ಲಿಪ್ಗಳಿದ್ರೆ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಹಾಗೆ ಮಧ್ಯದಲ್ಲಿ ಇರುವಂಥ ಸೀರೆ ಪಾಟನ್ನು ನಾವೇನು ಪೀಠ ಇಟ್ಕೊಂಡಿರ್ತೀವಿ ಆ ಪೀಠದ ಕೆಳಗಡೆ ಸೇರಿಸ್ಕೋಬೇಕಾಗುತ್ತೆ. ಸೆರಗು ಹಾಗೆ ನಾವು ಎಕ್ಸ್ಟ್ರಾ ಏನು ಸೀರೆ ಪಾಟ್ ಇರುತ್ತೆ ಅದು ಪೂರ್ತಿಯಾಗಿ ಸೇರಿಸ್ಕೊಂಡು ಮಧ್ಯಕ್ಕೆ ನೀಟಾಗಿ ಡಿವೈಡ್ ಮಾಡಿಕೊಂಡು ಹಾಗೆ ದೇವಿಯ ಕಾಲಿನ ಹತ್ರದಿಂದ ಬಾರ್ಡರ್ನ ಈ ರೀತಿ ಉದ್ದಕ್ಕೆ ಎಳ್ಕೊಂಡು ನಾವು ಹೈಲೈಟ್ ಮಾಡ್ಕೋಬೇಕು. ಹೈಲೈಟ್ ಮಾಡಿಕೊಂಡು ಬಲಗಡೆ ಕಾಲಿನ ಬಾರ್ಡರನ್ನು ದೇವಿಯ ಎಡಗಡೆ ಸೊಂಟದ ಭಾಗಕ್ಕೆ ತೊಗೊಂಡೋಗಿ ಅಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಗುಂಪಿನ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಬರಬೇಕು. ಹಾಗೆ ಸೀದಾ ಬಾರ್ಡರು ಮೇಲ್ಗಡೆ ಭಾಗಕ್ಕೆ ಬರಬೇಕು. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನೀವು ಮಾಡಿಕೊಂಡು ಎಡಗಡೆ ದೇವಿಯ ಸೊಂಟ ಭಾಗಕ್ಕೆ ಅಲ್ಲಿ ಬಾರ್ಡರ್ನ ನೀವು ಪಿನ್ ಮಾಡ್ಕೋಬೇಕು. ಅಲ್ಲಿ ಸ್ವಲ್ಪ ಬಾರ್ಡರ್ನ ಫೋಲ್ಡ್ ಮಾಡ್ಕೊಳ್ಳಿ. ಸೊಂಟದ ಹತ್ರ ಫೋಲ್ಡ್ ಮಾಡಿಕೊಂಡ್ರು ಒಂದು ಸೈಡಿನ ಪ್ಲೀಟ್ಸನ್ನು ದೇವಿಯ ಬಲಗಡೆ ಕಾಲಿನ ಕೆಳಭಾಗಕ್ಕೆ ಪೂರ್ತಿಯಾಗಿ ಎಲ್ಲ ಪ್ಲೀಟ್ಸನ್ನು ತೊಗೊಬಂದು ಅಲ್ಲಿ ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಬಾರ್ಡರ್ ತುದಿಯಲ್ಲಿರುವಂಥ ಸೀರೆಯನ್ನು ಸಹ ನೀಟಾಗಿ ಅಲ್ಲಿ ಒಂದು ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಅಲ್ಲಿ ಗುಂಪಿನನ್ನು ಸಹ ಸೇರಿಸ್ಕೋಬಹುದು. ಹಾಗೆ ಇನ್ನೊಂದು ಕಾಲಿನ ಹತ್ರನೂ ಸಹ ನೀವು ಇದೇ ರೀತಿಯಾಗಿ ಮಾಡ್ಕೋಬೇಕು. ಎಡಗಡೆ ಕಾಲಿನ ತುದಿಯಲ್ಲಿರುವಂತಹ ಬಾರ್ಡರ್ನ ಈ ರೀತಿ ಎಳ್ಕೋಬೇಕಾಗುತ್ತೆ. ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನೀಟಾಗಿ ಎಳ್ಕೊಂಡು ಅಲ್ಲೊಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡಿಕೊಂಡು ಬಲಗಡೆ ಸೊಂಟದ ಹತ್ರ ತೊಗೊಂಡೋಗಿ ನಾವಲ್ಲೊಂದು ಪಿನ್ನನ್ನು ಸೇರಿಸ್ಕೋಬೇಕು. ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ್ನು ಫೋಲ್ಡ್ ಮಾಡಿಕೊಂಡು ಬಾರ್ಡರ್ ಕೆಳಗಡೆ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಬಾರ್ಡರ್ ಅನ್ನೋದು ದೇವಿಯ ಸೊಂಟದ ಹತ್ರ ಫ್ರಂಟ್ ಭಾಗದಲ್ಲಿ ನೀಟಾಗಿ ಎಕ್ಸ್ ಶೇಪಲ್ಲಿ ಬರೋ ರೀತಿಯಲ್ಲಿ ನೀವು ನೀಟ್ ಮಾಡ್ಕೊಳ್ಳಿ. ದೇವಿಯ ಮುಂದ್ಗಡೆ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡ್ಕೋಬೇಕು. ನಂತರ ಪ್ಲೀಟ್ಸ್ನ ದೇವಿಯ ಎಡಗಡೆ ಕಾಲಿನ ಕೆಳಭಾಗದಿಂದ ಲೆಫ್ಟ್ ಸೈಡ್ಗೆ ತಗೊಂಡು ಪ್ಲೀಟ್ಸ್ಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಬಾರ್ಡರ್ ತುದಿಯನ್ನು ಸಹ ನೀಟಾಗಿ ಕಾಣೋ ರೀತಿಯಲ್ಲಿ ನೀವಲ್ಲಿ ಮಾಡ್ಕೋಬೇಕಾಗುತ್ತೆ.
ನೀಟಾಗಿ ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲಕ್ಕೂ ಸಹ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೋಬಹುದು. ಒಂದ್ಸಲಿ ಇಲ್ಲಿ ಪ್ಲೀಟ್ಸ್ಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಕಾಲಿನ ಹತ್ರ ಎಲ್ಲ ಸೀರೆನೆಲ್ಲ ಸರಿ ಮಾಡ್ಕೊಳ್ಳಿ. ನಾವು ಈ ರೀತಿ ಒಂದು ಕಾಲ ಮೇಲೆ ಒಂದು ಕಾಲು ಹಾಕೊಂಡು ಕುಳಿತಿರೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಪ್ಲೀಟ್ಸು ನೀಟಾಗಿ ಕುತ್ಕೊಳ್ತಾ ಇಲ್ಲ, ಜಾರ್ತಾ ಇದೆ ಅಂದರೆ ಬ್ಯಾಕ್ ಸೈಡ್ಗೆ ಸಪೋರ್ಟ್ಗೆ ಏನಾದರೂ ಕೊಡಿ. ನಾನಿಲ್ಲಿ ಸ್ಪಾಂಜನ್ನು ಇಟ್ಕೊಳ್ತಾ ಇದ್ದೀನಿ. ಸ್ಪಾಂಜನ್ನು ಇಟ್ಬಿಟ್ಟು ಅಲ್ಲಿ ನೀಟಾಗಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡಿನೂ ಸಹ ಇಟ್ಕೋಬಹುದು, ಅಥವಾ ಈ ರೀತಿ ಸ್ಪಾಂಜು ಅವೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ನೀಟಾಗಿ ಮಾಡ್ಕೋಬಹುದು. ಅಲ್ಲಿ ಹೈಟ್ ನೋಡಿಕೊಂಡು ಸಹ ನೀವು ಈ ರೀತಿ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೋಬಹುದು. ನಾನು ಎರಡು ಕಡೆ ಸ್ಪಾಂಜ್ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ದೇವಿಯ ಕಾಲುಗಳಿಗೆ ಗೆಜ್ಜೆಗಳಿದ್ರೆ ಗೆಜ್ಜೆಗಳನ್ನ ನೀವು ಇಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಎರಡು ಕಾಲುಗಳಿಗೂ ಗೆಜ್ಜೆಗಳನ್ನ ಸೇರಿಸ್ಕೊಂಡು ದೇವಿ ಒಂದರ ಕಾಲ ಮೇಲೆ ಒಂದು ಹಾಕೊಂಡು ಕುಳಿತಿರೋ ರೀತಿಯಲ್ಲಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಮಾವಿನಲ್ಲೇ ವಿಳೆದಲ್ಲಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.